ಎಸ್ ಮುಂಚೆ ಅಂದ್ರೆ ಸಹಜವಾಗಿ ಒಂದು ನಿರೀಕ್ಷೆ ಇರ್ತದೆ ಯಾವ ತರದ ಪಾತ್ರ ಮಾಡ್ಬೇಕಂತ. ಆವಾಗಿನ ಲೆಕ್ಕಾಚಾರಗಳು ಬೇರೆನೇ ಆಗಿರುತ್ತೆ, ಬಟ್ ಈಗಿನ ಲೆಕ್ಕಾಚಾರಗಳು ಬೇರೆ ಆಗುತ್ತೆ. ಸೊ ಸಿನಿಮಾದಲ್ಲಿನ ಪಾತ್ರ ಸಂತು ಆಗಿಲ್ಲ, ಬೇರೆ ರೀತಿ ಪಾತ್ರ ಅನ್ನುವಂಥದ್ದು ಸರ್. ಅದಕ್ಕೆ ಪೂರಕ ಅಂದ್ರೆ ಕೊಳ್ಳಲ್ಲಿ ಸ್ನೇಹದ ಸಂಕೇತ ಇದೆ, ಸಂತು ಪಂತು. ಅದಕ್ಕೆ ಚೈನ್ ಬೇರೆ ತಗೊಂಡಿದ್ದೀರಾ, ಸೊ ಆ ಸ್ನೇಹದ ಬಗ್ಗೆ ಹೆಂಗೆ ಅಂತ ಅದ್ಯಾರು ಕೊಡ್ತಿದ್ರು? ಚೈನ್ ತಗೊಂಡಿಲ್ಲ, ನಂದಲ್ಲ ಇದು. ಸಂತು ಅಣ್ಣ ವರ್ತೂರ್ ಸಂತೋಷ್ ಅಣ್ಣ ಮನೆಗೆ ಹೋದಾಗ ಲಾಕೆಟ್ ಕೊಟ್ಟರು, ನೀವೇ ಇದ್ರಲ್ಲ ಅವಾಗ. ಲಾಕೆಟ್ ಕೊಟ್ಟರು, ಅದಾದಮೇಲೆ ಲಾಕೆಟ್ನ ಜೋಬಳಿಗೆ ಇಟ್ಕೊಂಡು ಓಡಾಡ್ತಿದ್ದೆ, ಅದು ಮುದುರ್ಕೊಂಡು ಬೆಂಡಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರು ಪುಟ್ಟರಾಜ್ ಅಣ್ಣ ಅಂದ್ಬಿಟ್ಟು ನೋಡಿ, ಸೊ ಅವ್ನಿಗೊಂದು ಚೈನ್ ಕೊಡಿಸ್ಬೇಕಲ್ಲ ಅಂತ ಸರ್ಪ್ರೈಸಾಗಿ ಮನೆಗೆ ಕರೆಸ್ಬಿಟ್ಟು ಈ ಚೈನ್ ಅವರೇ ಕೊಟ್ಟಿದ್ದು, ಪುಟ್ಟರಾಜ್ ಅಣ್ಣ ಅಂತ, ಮಾನ್ಸ್ಟರ್ ಮೂವಿ ಪ್ರೊಡ್ಯೂಸರು. ಆಗ ಹೇಳಿದ್ರು, ನಿಮ್ಮ ಸ್ನೇಹಕ್ಕೆ ನನ್ನೊಂದು ಸಣ್ಣ ಅಳಿಲು ಸೇವೆ, ಯಾವಾಗಲೂ ಲಾಕೆಟ್ಟು ಕೊರಳಲ್ಲಿರಬೇಕು, ಜೇಬಲ್ಲಿ ಇರಬಾರ್ದು. ಆ ಕೊರಳಲ್ಲಿರೋಕ್ಕೆ ನನ್ನೊಂದು ಅಳಿಲು ಸೇವೆ ಅಂತ ಅಂದ್ಬಿಟ್ಟು ಇದು ಮಾಡಿಕೊಟ್ರು. ಖುಷಿ ಆಯಿತು, ನಮ್ಮಿಬ್ಬರು ಸ್ನೇಹ ಗಟ್ಟಿಯಾಗಕ್ಕೆ ಇದೊಂದು ಸಾಕ್ಷಿ ಆಯಿತು. ಇದೇ ಥರ ಸ್ನೇಹ ಸಂಬಂಧ KTM ಸಿನಿಮಾದಲ್ಲೂ ಇದೆ ಸರ್. ಪ್ರಾಣ ಸ್ನೇಹಿತ ಅಂದರೆ ಆ ಒಂದು ಕ್ಯಾರೆಕ್ಟ್ರು ಹೆಂಗೆ ಅಂದ್ರೆ, ಫ್ರೆಂಡ್ ಅಂದರೆ ಆ ಫ್ರೆಂಡ್ ಹತ್ತಿರ ನಾನು ಅಳ್ತೀನಿ, ಆ ಫ್ರೆಂಡ್ ನಕ್ಕರೆ ನಾನು ನಗ್ತೀನಿ, ಅವ್ನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ಅವ್ನು ಏನೇ ಮಾಡಿದ್ರು ನಾನು ಅವ್ನ ಜೊತೆಲಿರ್ತೀನಿ. ಆ ಥರ ಕ್ಲೋಸ್ ಬಾಂಡಿಂಗ್ ಕ್ಯಾರೆಕ್ಟರ್ ಸರ್. ಅಲ್ಲಿಂದ ಫಸ್ಟು ಸ್ಟಾರ್ಟ್ ಆದಾಗಿನಿಂದ ಕೊನೆಯವರೆಗೂ ನಾನು ಹೀರೋ ಜೊತೆನೇ ಹೋಗುವಂಥ ಒಂದು ಕ್ಯಾರೆಕ್ಟರ್ ಸರ್. ತುಂಬ ನನಗೇ ಒಂದು ಸಿನಿಮಾ ನೋಡಿ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ ಅಂತ ನನಗೆ ಒಂಥರ ಖುಷಿ ಆಗ್ತದೆ ಸರ್ ಆ್ಯಕ್ಚುಲಿ. ಫೈನಲಿ ಒಂದು ಕೇಳೋಂಥದ್ದು ಸಹಜವಾಗಿ ಅಂದರೆ ಸಂತೂನ ಕಾಮಿಡಿಯಾಗೆ ನೋಡ್ತಿರ್ತಾರೆ, ನೀವು ಅನ್ಕೊಂಡಿದ್ರಿ ಅಂದರೆ ಒಂದು ಪಾತ್ರ ಕೊಡ್ತಾರೆ ಅಂದರೆ ನನಗೆ ಶಾಕ್ ಕೊಡುವಂಥದ್ದು, ಕಾಮಿಡಿ ಮಾಡೋದು, ನಗ್ಸುವಂಥದ್ದು ಮಾತ್ರ ಇರುತ್ತೆ ಅಂತ. ಬಟ್ ಸಂತು ಒಬ್ಬ ಸಾದಾ ಸಂತು ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಪಾತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಚೇಂಜ್ ಅವರು ಮುಂದೆ ಸಂತು ಲವರ್ ಬಾಯ್ ಆಗಿ ಆಕ್ಟ್ ಮಾಡುವಂತ ಸಿಚುವೇಶನ್ ತಂದ್ಕೊಡುತ್ತಾ ಅಂತ ಹೆಂಗೆ ಅಂತ. ಲವರ್ ಬಾಯಾಗಿ ನಾನು ಆಕ್ಟ್ ಮಾಡ್ಬೋದು, ಆದರೆ ಲವರ್ ಎಲ್ಲಿಂದ ಬರ್ತಾರೆ? ಲವರೇ ಓಡ್ಬಿಡ್ತಾರೆ. ಈ ಲವರ್ ಬಾಯ್ ಕ್ಯಾರೆಕ್ಟರ್ ಎಲ್ಲ ಏನು ನಮಗೇನು ಸೂಟ್ ಆಗಿಲ್ಲ ಸರ್. ನಾವೆಲ್ಲ ಸೈಡ್ ಕಾಮಿಡಿಯನ್ ಮಾಡ್ಕೊಂಡು ಇದ್ಬಿಡ್ತೀವಿ, ನಮ್ಗೆ ಅದೇ ಸಾಕು. ಬಟ್ ಏನಂದರೆ ಸರ್, ನಾವು ಕಾಮಿಡಿಲಿ ನಿರಂತರ ಅಭ್ಯಾಸದಲ್ಲಿ ಇರೋದ್ರಿಂದ ನಮ್ಗೆ ಆ ಥರ ಜೋನರ್ ಸಿನಿಮಾ ಸಿಕ್ಕಿದ್ರೆ ಈಸಿ ಆಗಿಬಿಡುತ್ತೆ. ನಾವಲ್ಲದೆ ಮಾಡೋ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದಕ್ಕೆ ನಿರಂತರ ಅಭ್ಯಾಸ ಬೇಕಾಗುತ್ತೆ. ಆಮೇಲೆ ನಾವಾಗೆ ಸೆಟಲ್ಡಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಚಾಲೆಂಜು. ಸೆಟಲ್ಡ್ ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಸಿನಿಮಾದಲ್ಲಿ ಎಷ್ಟು ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಅರುಣ್ ಸರು ಸಿಕ್ಕಾಬಡೆ ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ರು. ನಾನು ಏನೇ ತಪ್ಪು ಮಾಡಿದ್ರು ಬೇಜಾರು ಮಾಡ್ಕೋತಿರಲಿಲ್ಲ, ನನಗೆ ಒಂದು ಪ್ರೋತ್ಸಾಹ ಕೊಡೋರು, ನೀನು ಹಿಂಗೆ ಮಾಡ್ಬೇಕು ಸಂತ, ಈ ಥರ ಮಾಡು ಅಂತ. ಒಳ್ಳೆ ಟೀಮ್ ಸರ್ ನಿಜಕ್ಕೂ. ದೀಕ್ಷಿತ್ ಅಣ್ಣ, ನಾನು ಬೇಕಾದ್ರೆ ಒಂದು 2-3 ಟೇಕ್ ತೊಗೊಂಡ್ರು ಕೂಡ ದೀಕ್ಷಿತ್ ಅಣ್ಣ ಒನ್ ಟೇಕ್ ಆರ್ಟಿಸ್ಟ್, ಸಿಕ್ಕಾಬಡೆ ಚೆನ್ನಾಗಿ ಮಾಡ್ತಾರೆ. ನಾವಾಗೆ ಆ್ಯಕ್ಟ್ ಮಾಡಿದ್ರೆ ಏನಾಗಲ್ಲ. ಅದು ನಾವಲ್ಲದೆ ಇರೋವಂಥ ಒಂದು ಪಾತ್ರ ಅಂದರೆ, ನಮ್ಮೊಳಗಿರೋಂಥ ಒಂದು ಪಾತ್ರ ಮಾಡುವಾಗ ಚಾಲೆಂಜಸ್ ಇರುತ್ತೆ. ಆ ಟೈಮಲ್ಲಿ ದೀಕ್ಷಿತ್ ಅಣ್ಣನೂ ಸಿಕ್ಕಾಬಟ್ಟೆ ಕೋಆಪ್ರೇಟ್ ಮಾಡಿದ್ದಾರೆ ಸರ್.